ಧರ್ಮದ ಸಾಮರಸ್ಯಕ್ಕೆ ಹೆಸರುವಾಸಿಯಾದ ಕರಾವಳಿಯ ಪುಣ್ಯಕ್ಷೇತ್ರ ಬಪ್ಪನಾಡು ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಮತ್ತೆ ವ್ಯಾಪಾರ ಧರ್ಮದಂಗಲ್ ಶುರುವಾಗಿದೆ. ಕಳೆದ ಸಾರಿ ಹಾಗೇನೆ ಈ ಸಾರಿನೂ ಕೂಡ ಅನ್ಯಮತಿಯರಿಗೆ ವ್ಯಾಪಾರಕ್ಕೆ ಅವಕಾಶ ಕೊಡಬಾರ್ದು ಅಂತ ಕೂಗಿದ್ರು. ಕರಾವಳಿಯಲ್ಲಿ ಮತ್ತೆ ವ್ಯಾಪಾರ ಧರ್ಮ ದಂಗಲ್ ತಾರಕಕ್ಕೇರಿದೆ. ಹಿಂದೂ ಮುಸ್ಲಿಂ ಬಾಂಧವ್ಯದ ಕೊಂಡಿ ಎಂದೇ ಶ್ರೀ ಬಪ್ಪನಾಡು ದುರ್ಗಾಪರಮೇಶ್ವರಿ ದೇವಸ್ಥಾನದ ಜಾತ್ರೆಯಲ್ಲಿ ಮುಸಲ್ಮಾನರಿಗೆ ವ್ಯಾಪಾರಿಗಳಿಗೆ ವ್ಯಾಪಾರಕ್ಕೆ ಅವಕಾಶ ನೀಡಬಾರದು ಎಂಬ ಕೂಗು ಅಲೆಯಾಗಿ ತೇಲುತ್ತಿದೆ. ಶಾಂಭವಿ ನದಿಯ ದಡದಲ್ಲಿ ದೇವಿಯನ್ನ ಬಪ್ಪ ಬ್ಯಾರಿ ಎಂಬ ಮುಸಲ್ಮಾನ ವ್ಯಾಪಾರಿ ದೇವಸ್ಥಾನ ಕಟ್ಟಿಸಿದ ಹಿನ್ನೆಲೆ ಬಪ್ಪನಾಡು ಅಂತ ಹೆಸರು ಬಂದಿದೆ ಎನ್ನುವ ಚರಿತ್ರೆ ಇದೆ. ಇಂತಹ ಪುಣ್ಯ ಕ್ಷೇತ್ರದಲ್ಲಿ ಕಳೆದ ವರ್ಷದಿಂದ ವ್ಯಾಪಾರ ಧರ್ಮ ದಂಗಲ್ ಶುರುವಾಗಿದೆ. ನಾವು ಇವಾಗ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಒಂದು ಮನವಿ ಕೊಡಲಿಕ್ಕೆ ಹೊರಡ್ತಾ ಇದ್ದೇವೆ. ಕಾರಣ ಏನೆಂದರೆ ಕಳೆದ ಕೆಲವು ವರ್ಷಗಳಿಂದ ಅಲ್ಲಿ ಅನ್ಯಮತರಿಗೆ ಅವಕಾಶ ಇಲ್ಲ. ಈ ಸಲನೂ ಆ ರೀತಿ ಯಾವುದೇ ಮಲ್ಲಿಗೆ ಬಿಟ್ಟು ಎಲ್ಲ ವ್ಯಾಪಾರವು ಹಿಂದೂಗಳೇ ಮಾಡಬೇಕು ಅಂತ ನಾವು ಮನವಿ ಕೊಡಲಿಕ್ಕೆ ಹೊರಟಿದ್ದೇವೆ. ಅದರಲ್ಲಿ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಹಾಗೂ ಸನಾತನ ಹಿಂದೂ ಜಾತ್ರಾ ವ್ಯಾಪಾರಸ್ಥರ ಸಂಘದ ಸಮ್ಮುಖದಲ್ಲಿ ನಾವು ಮನವಿಯನ್ನು ಸಮರ್ಪಣೆ ಮಾಡಲಿದ್ದೇವೆ. ದೇಗುಲದಲ್ಲಿ ಕಳೆದ ಬಾರಿ ಜಾತ್ರೋತ್ಸವದ ವೇಳೆ ವ್ಯಾಪಾರ ಧರ್ಮ ದಂಗಲ್ ಭುಗಿಲೆದ್ದು ದೇವಸ್ಥಾನದ ಬಳಿ ಅನ್ಯಮತಿಯರಿಗೆ ವ್ಯಾಪಾರಕ್ಕೆ ಅವಕಾಶ ನೀಡಬಾರದು ಎಂದು ಬ್ಯಾನರ್ ಅಳವಡಿಕೆಯಾಗಿತ್ತು. ಈ ಬಾರಿ ಜಾತ್ರೋತ್ಸವದ ವೇಳೆ ದೇಗುಲದ 150 ಮೀಟರ್ ವ್ಯಾಪ್ತಿಯಲ್ಲಿ ಅನ್ಯಮತೀಯ ವ್ಯಾಪಾರಿಗಳಿಗೆ ವ್ಯಾಪಾರಕ್ಕೆ ಅವಕಾಶ ನೀಡಬಾರದು ಅಂತ ಸನಾತನ ಹಿಂದೂ ವ್ಯಾಪಾರಸ್ಥರ ಸಂಘ ದೇಗುಲದ ಆಡಳಿತ ಮಂಡಳಿಗೆ ಮನವಿ ಸಲ್ಲಿಸಿದೆ. ಯಾವುದೇ ಕಾರಣಕ್ಕೂ 150 ಮೀಟರ್ ಹೊರಗಡೆ ಅವರಿಗೆ ಅವಕಾಶವಿಲ್ಲ. ನಾಳೆ 24ನೇ ಸ್ಟಾರ್ಟ್ ಆಗ್ತದೆ, 31 ತಾರೀಕು ತನಕ ಜಾತ್ರೋತ್ಸವ ನಡೀತದೆ. ಈ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ನಾವು ಈಗಾಗಲೇ ಮುನ್ನೆಚ್ಚರಿಕೆ ಆಗಿ ಅವರು ಬಂದು ಹೊರಗಡೆ ಹೋಗುವುದು ಬೇಡ. ಈಗ ಫಸ್ಟ್ ಟೈಮ್ ನಾವು ಲೆಟರ್ ಕೊಟ್ಟು ಅದನ್ನು ದೇವಸ್ಥಾನದ ವತಿಯಿಂದ ಒಂದು ಬ್ಯಾನರ್ ಹಾಕುವಂಥ ಕಾರ್ಯಕ್ಕೆ ಇವತ್ತು ಮಾತಾಡ್ತೇವೆ. ಒಟ್ನಲ್ಲಿ ಕಳೆದ ಬಾರಿಯಂತೆ ಈ ಬಾರಿಯೂ ವ್ಯಾಪಾರ ಧರ್ಮ ದಂಗಲ್ ಬಪ್ಪನಾಡಿನಲ್ಲಿ ಭುಗಿಲೆದ್ದಿದೆ. ಕಳೆದ ಬಾರಿ ಆಡಳಿತ ಮಂಡಳಿ ಯಾವುದೇ ಸಂಘರ್ಷ ನಡೆಯಬಾರದು ಎನ್ನುವ ಕಾರಣಕ್ಕೆ 150 ಮೀಟರ್ ವ್ಯಾಪ್ತಿಯಲ್ಲಿ ಅವಕಾಶ ನೀಡಲಿಲ್ಲ. ಈ ಬಾರಿ ಯಾವ ನಿರ್ಧಾರ ಕೈಗೊಳ್ಳಲಿದೆ ಕಾದು ನೋಡಬೇಕಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.